ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಲ್. ಖಾಲಿ ಹಂತಕ್ಕೆ ತಲುಪಿದ ಹಿಡಿಕಲ್ ಜಲಾಶಯ, ಜನರಲ್ಲಿ ಆತಂಕ. ಬರಿದಾಗುತ್ತಿದೆ ಹುಕ್ಕೇರಿ ತಾಲೂಕಿನ ಜೀವನಾಡಿ ಹಿಡಿಕಲ್ ಜಲಾಶಯ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಇದರಿಂದ ಕುಡಿಯುವ ನೀರಿಗೂ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ರೈತರ ಜೀವನಾಡಿ ಹಿಡಿಕಲ್ ಜಲಾಶಯ ಈಗ ಬರಿದಾಗುತ್ತಿದೆ. ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಯ ಜನರು ಕುಡಿಯುವ ನೀರಿಗಾಗಿ ಪರಿತಪ್ಪಿಸುವ ಪರಿಸ್ಥಿತಿ ಬಂದೊದಗುತ್ತಿದೆ. ಜಲಾಶಯದಿಂದ ಇಡೀ ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ ಸೇರಿದಂತೆ ಇಲ್ಲಿಯ ನೀರು ಬಾಗಲಕೋಟೆ, ಜಮಖಂಡಿ, ಧಾರವಾಡ ಕಡೆ ಕುಡಿಯುವ ನೀರು ಇಲ್ಲಿಂದನೇ ಸಪ್ಲೈ ಆಗುತ್ತೆ. ಆದರೆ ಈ ಜಲಾಶಯದ ನೀರು ಈ ವರ್ಷ ಪೂರ್ತಿ ಖಾಲಿ ಆಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬರದ ಛಾಯೆ ಮೂಡಿದೆ ನೋಡಿ. ಜೂನ್ ಅರ್ಧದಷ್ಟು ಆದರೂ ಕೂಡ ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ ಹಿಡಿಕಲ್ ಜಲಾಶಯದ ಹಿನ್ನೀರು ಪೂರಾ ಬರಿದಾಗಿ ಕಾಣ್ತಾ ಇದೆ ನೋಡಿ. ಈಗಾಗಲೇ ತಾಲೂಕು ಆಡಳಿತ, ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳದಿದ್ರೆ ಬರುವಂತಹ ದಿನಮಾನಗಳಲ್ಲಿ ಕುಡಿಯುವ ನೀರಿನ ಬರ ಎದುರಿಸಬೇಕು. ಹುಕ್ಕೇರಿ ತಾಲೂಕಿನ ಹಿಡಿಕಲ್ ಡ್ಯಾಮಿನ ರಾಜ ಲಕಮಗೌಡ ಜಲಾಶಯ ಈಗ ಸಂಪೂರ್ಣವಾಗಿ ಖಾಲಿ ಹಂತಕ್ಕೆ ತಲುಪಿದೆ. ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ನೀರಿನ ಮಟ್ಟ ತಳ ಸೇರುತ್ತಿರುವುದು ಬೆಳಗಾವಿ ಜಿಲ್ಲೆ ಸೇರಿದಂತೆ ಇತರ ಜಿಲ್ಲೆಗಳಿಗೆ ಸಾರ್ವಜನಿಕರಲ್ಲಿ ಭಾರಿ ಆತಂಕ ಮೂಡಿಸಿದೆ. ಒಟ್ಟು 51 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಜಲಾಶಯದಲ್ಲಿ ಸದ್ಯ ಕೇವಲ ಕೆಲವೊಂದಿಷ್ಟು ಮಾತ್ರ ನೀರು ಬಾಕಿ ಉಳಿದಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಪ್ರಸಕ್ತ ವರ್ಷ ಮುಂಗಾರು ಮಳೆ ನೀರು ಬರದೇ ಇದ್ದುದರಿಂದ ಡ್ಯಾಮ್ ಇಷ್ಟೊಂದು ಬಿಕರವಾಗಿ ಬತ್ತಿ ಹೋಗುತ್ತಿರುವುದು ಜನರಲ್ಲಿ ಆತಂಕದ ಮನೆ ಮಾಡಿದೆ. ಹಿಡಿಕಲ್ ಜಲಾಶಯ ಕೇವಲ ಕೃಷಿಗಷ್ಟೇ ಅಲ್ಲದೆ ಪ್ರಮುಖ ನಗರ ಹಾಗೂ ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಪ್ರಧಾನ ಮೂಲವಾಗಿದೆ. ಬೆಳಗಾವಿ ಮಹಾನಗರ, ಹುಕ್ಕೇರಿ ಹಾಗೂ ಸಂಕೇಶ್ವರ ಪಟ್ಟಣಗಳಿಗೆ ಈ ಜಲಾಶಯದಿಂದಲೇ ಕುಡಿಯುವ ನೀರಿನ ಸರಬರಾಜು ಮಾಡಲಾಗುತ್ತದೆ. ಜಲಾಶಯದ ವ್ಯಾಪ್ತಿಗೆ 100ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇದುವೇ ಕುಡಿಯುವ ನೀರಿನ ಏಕೈಕ ಆಸರೆಯಾಗಿದೆ. ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ 10 ಪ್ರದೇಶಗಳಿಗೆ ಏತ ನೀರಾವರಿ ಯೋಜನೆಗಳ ಮೂಲಕ ಈ ಡ್ಯಾಮ್ನಿಂದ ನೀರು ಉಳಿಸಲಾಗುತ್ತದೆ. ಆದರೆ ಈಗ ನೀರಿನ ಕೊರತೆಯಿಂದ ಇಂಥ ಯೋಜನೆಗಳಿಗೂ ಬ್ರೇಕ್ ಬೀಳುವ ಸಾಧ್ಯತೆ ದಟ್ಟವಾಗಿವೆ. ಬೆಳಗಾವಿ ಜಿಲ್ಲೆನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ನದಿ ಸಿಸ್ಟಮ್ಗಳು, 3 ರಿವರ್ ಸಿಸ್ಟಮ್ಸ್ ನಮ್ಮ ಕಡೆ ಎಕ್ಸಿಸ್ಟೆನ್ಸ್ ಅಲ್ಲಿ ಇರ್ತವೆ. ಮೊದಲನೇದು ಕೃಷ್ಣ, ಎರಡನೇದು ಘಟಪ್ರಭಾ, ಮೂರನೇದು ಮೇನ್ ರಿವರ್ ಸಿಸ್ಟಮ್ ಮಲಪ್ರಭಾ. ಈಗ ಕೃಷ್ಣಾ ನದಿ ನಲ್ಲಿ ಬರುವಂತ ನೀರು ಮಹಾರಾಷ್ಟ್ರದಿಂದ ಬಂದು ನಮ್ಮ ಜಿಲ್ಲೆಯಿಂದ ಬಾಗಲಕೋಟೆ ಹೋಗುತ್ತೆ. ಬಾಗಲಕೋಟೆಯಲ್ಲಿ ಮತ್ತೆ ಮುಂದೆ ಆಲ್ಮಟ್ಟಿ ಡ್ಯಾಮ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ನಮ್ಮ ಜಿಲ್ಲೆನಲ್ಲಿ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕಡೆ ಹಿಪ್ಪರ್ಗಿ ಬರಾಜ್ ಇರುತ್ತೆ. ಅಲ್ಲಿ 6 ಟಿಎಂಸಿ ನೀರನ್ನು ನಮಗೆ ಸಂಗ್ರಹಣೆ ಮಾಡಲಿಕ್ಕೆ ಅಲ್ಲಿ ಕ್ಷಮತೆ ಇದೆ. ಈಗ ಹಿಂದಿನ 4 ತಿಂಗಳಲ್ಲಿ ಬಹಳಷ್ಟು ಅದನ್ನು ರೇಷನ್ ಮಾಡಿಕೊಂಡು ಕುಡಿಲಿಕ್ಕೆ ನೀರು ಬೇಸಿಗೆ ಟೈಮಲ್ಲಿ ಹಾಗೂ ಈ ಪ್ರೀ ಮಾನ್ಸೂನ್ ಸೀಸನ್ ಅಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅಲ್ಲಿ ಆವಾಗ ನಮಗೆ ಒಂದು ಗೇಟ್ ಇಶ್ಯೂ ಬಂತು. 1.5 ಟಿಎಂಸಿ ನೀರನ್ನು ನಾವು ಆ ಗೇಟ್ ಸ್ವಲ್ಪ ಮುರಿದು ಹೋದ ನಂತರ ನಾವು ಮಿಸ್ ಮಾಡ್ಕೊಂಡಿದ್ವಿ. ಅದರಿಂದ ಮತ್ತೆ ನಾವು ರೇಷನ್ ಮಾಡ್ಕೊಂಡು 2 ಟಿಎಂಸಿ ಉಳಿಸಿದ ನಂತರ ಸದ್ಯಕ್ಕೆ ನಮ್ಮ ಕಡೆ ಇರೋ ನೀರಿನ ಮಟ್ಟ 0.08 ಟಿಎಂಸಿ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ DCCO ಕಾನ್ಫರೆನ್ಸ್ ಅಲ್ಲಿ ಈ ವಿಷಯದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಜೊತೆ ಈ ತಿಂಗಳ 20ನೇ ತಾರೀಕು ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ನಮ್ಮ ರಾಜ್ಯಕ್ಕೆ 2 ಟಿಎಂಸಿ ನೀರು ಇನ್ನೂ ನಮಗೆ ಬೇಕಾಗುತ್ತದೆ. ಹಿಂದಿನ ಸಿಸ್ಟಮ್ ಅಲ್ಲಿ ಈ 2 ಟಿಎಂಸಿ ಬೇಸಿಗೆ ಟೈಮಲ್ಲಿ ಅವ್ರು ಬಿಡ್ತಾ ಇದ್ರು. ಇತ್ತೀಚೆಗೆ ಒಂದು 4-5 ಇಯರ್ಸ್ ಇಂದ ಆ 2 ಟಿಎಂಸಿ ನೀರನ್ನು ಬಿಡೋದನ್ನು ಅವರು ಸ್ಟಾಪ್ ಮಾಡಿದ್ದಾರೆ. ಪುನಃ ಆ 2 ಟಿಎಂಸಿ ನೀರು ಬೇಸಿಗೆ ಟೈಮಲ್ಲಿ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಬಿಡ್ಲಿಕ್ಕೆ ಅವರು ಹೋಗಿ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಮಗೆ ಅಲ್ಲಿಂದ 2 ಟಿಎಂಸಿ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಈಗ ಈ ಸಂದರ್ಭದಲ್ಲಿ ಈಗ ಇರೋ ನೀರು ನಮಗೆ ಡ್ರಿಂಕಿಂಗ್ ವಾಟರ್ಗೆ ಮಾತ್ರ ನಾವು ಕೊಡ್ತಾ ಇದೀವಿ. ಅದು ಇನ್ನೊಂದು 10 ದಿವಸ
ಬರೋ ಸಾಧ್ಯತೆ ಇದೆ. ಈ 2 TMC ನಮಗೆ ಬೇಕೇ ಬೇಕಾಗುತ್ತದೆ. ಎರಡನೇ ರಿವರ್ ಸಿಸ್ಟಮ್ ಘಟಪ್ರಭಾನಲ್ಲಿ ಹಿಡಕಲ್ ಜಲಾಶಯ ಏನಿದೆ ಅದರಲ್ಲಿ ಸರಿಸುಮಾರು 5.5 TMC ಇನ್ನು ನೀರು ಉಳಿದಿದೆ. ನಾವು ಇರಿಗೇಷನ್ ಪರ್ಪಸಸ್ಗೆ ಯಾವುದೇ ನೀರನ್ನು ಈಗ ಕೊಡ್ತಾ ಇಲ್ಲ, ಓನ್ಲಿ ಫಾರ್ ಡ್ರಿಂಕಿಂಗ್ ವಾಟರ್ ಪರ್ಪಸಸ್. ಈ ನೀರನ್ನು ನಾವು ರೇಷನ್ ಮಾಡಿಕೊಂಡು ಹಂತ ಹಂತವಾಗಿ ಬಿಡ್ತಾ ಇದ್ವಿ. ಮೂರನೇ ರಿವರ್ ಸಿಸ್ಟಮ್ ಮಲಪ್ರಭಾನಲ್ಲಿ ನಮ್ಮ ಜಿಲ್ಲೆ ವ್ಯಾಪ್ತಿನಲ್ಲಿ ನಾವು ನೋಡಿದ್ದೀವಿ ಅಂದ್ರೆ ಸರಿಸುಮಾರು ಒಂದು ಟೋಟಲ್ ನವಿಲ್ ತೀರ್ಥನಲ್ಲಿ 8 TMC ಇದೆ. ಆದರೆ ನಮ್ಮ ಜಿಲ್ಲೆನಲ್ಲಿ ನಮ್ಮ ನಿಯಂತ್ರಣಕ್ಕೆ ಬರೋ ನೀರಿನ ಮಟ್ಟ ಒಂದು 5 TMC ಇದೆ. ನಾವು ಈ ನೀರನ್ನು ಧಾರವಾಡಗೆ ನಾವು ಕೊಡಬೇಕಾಗುತ್ತೆ, ನಮ್ಮ ಕಡೆ ಇರುವಂತ ಸೌದತ್ತಿ ಬೈಲೊಂಗಲ್ಗೂ ಕೊಡಬೇಕಾಗುತ್ತೆ. ಧಾರವಾಡಗೆ ಜುಲೈ ಅಂತ್ಯದ ಒಳಗಡೆ ನಾವು ಟೋಟಲ್ 0.36 TMC ಕೊಡಬೇಕಾಗುತ್ತೆ. ಹಾಗೂ ನಮ್ಮ ಬೈಲಹೊಂಗಲ್ ಮತ್ತೆ ಸೌದತ್ತಿ ಎರಡು ಜೋಡಿಸಿ ನೋಡಿದೀವಿ ಅಂದ್ರೆ ಅಲ್ಲಿ ಒಂದು 0.3 TMC ಬೇಕಾಗುತ್ತದೆ. ಸೊ ಆ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇಲ್ಲ, ಹಿಡಕಲ್ಲಲ್ಲಿನೂ ನೀರಿನ ಸಮಸ್ಯೆ ಇಲ್ಲ. ಈಗ ತೀವ್ರ ಪ್ರಾಬ್ಲಮ್ ಇರೋ ಸಂದರ್ಭ ಏನಂದ್ರೆ ನಮ್ಮ ಹಿಪ್ಪರ್ಗಿ ಆ ಪ್ರಾಂತದಲ್ಲಿ ಕುಡಿಲಿಕ್ಕೆ ನೀರು. ಇದನ್ನು ಹೊರತುಪಡಿಸಿ ನಾವು ಸಿಟಿ ಬಗ್ಗೆ ಮಾತಾಡಬೇಕಂದ್ರೆ ಬೆಳಗಾವಿ ನಗರದಲ್ಲಿ ನಮಗೆ ಮೇನ್ಲಿ ಹಿಡಕಲ್ ಜಲಾಶಯದಿಂದ ಬರುತ್ತೆ ಹಾಗೂ ರಾಕಸ್ಕೊಪ್ಪದಿಂದ ಬರುತ್ತೆ. ರಾಕಸ್ಕೊಪ್ಪದಲ್ಲಿನೂ ನೀರಿನ ಮಟ್ಟ ಸ್ವಲ್ಪ ಈಗ ಕಡಿಮೆ ಆಗಿದೆ. ಕಾರ್ಪೊರೇಷನ್ ಕಮಿಷನರ್ ಜೊತೆ ನಾವು ಒಂದು ಮೀಟಿಂಗ್ ಮಾಡಿದೀವಿ. ಈ ನೀರು ಏನಿದೆ ಇದನ್ನು ಕುಡಿಲಿಕ್ಕೆ ಮಾತ್ರನೇ ಉಪಯೋಗ ಮಾಡ್ತೀವಿ, ಅದೇನು ದೊಡ್ಡ ಡ್ಯಾಮ್ ಏನಲ್ಲ, ಚಿಕ್ಕ ಡ್ಯಾಮ್ ಇದೆ. ಈಗ ಸ್ವಲ್ಪ ಅದನ್ನು ರೇಷನ್ ಮಾಡ್ಕೊಂಡು ಯೂಸ್ ಮಾಡಿದೀವಿ ಅಂದ್ರೆ ಉದಾಹರಣೆಗೆ 6 ತಾಸು ಕೊಡೋ ಬದಲಾಗಿ 4 ತಾಸು ಕೊಟ್ಟು, 2.5 ತಾಸು ಕೊಡೋ ಬದಲಾಗಿ 1.5 ತಾಸು ಕೊಟ್ಟು ನಾವು ಸ್ವಲ್ಪ ಮ್ಯಾನೇಜ್ ಮಾಡಿದೀವಿ ಅಂದ್ರೆ ಮಿಡ್ ಜುಲೈ ತನಕ ಬರೋ ಸಾಧ್ಯತೆ ಇದೆ. ಸೊ ಸಿಟಿಗೋಸ್ಕರ ಒಂದು ಇಮಿಡಿಯೇಟ್ ಕಂಟಿಂಜೆನ್ಸಿ ಪ್ಲಾನ್ ರೆಡಿ ಮಾಡ್ಕೋಬೇಕು, ಒಂದು 5 to 10 days ಒಳಗಡೆ ಅಂತ ನಾನು ಹೇಳಿದ್ದೀನಿ. ಕಾರ್ಪೊರೇಷನ್ ಕಮಿಷನರ್ ಅವರು ಎಲ್ಲೆಲ್ಲಿ ಖಾಸಗಿ ಬೋರ್ವೆಲ್ಗಳಿದಾವೆ, ಎಷ್ಟು ಟ್ಯಾಂಕರ್ಗಳಿದಾವೆ, ಹಾಗೂ ಈ ಖಾಸಗಿ ಬೋರ್ವೆಲ್ನು ನಾವು ನಮ್ಮ ವಶಕ್ಕೆ ತಗೊಂಡು ಬಾಡಿಗೆ ಕೊಟ್ಟು ಆ ರೇಟ್ ಫಿಕ್ಸ್ ಮಾಡಿ, ಹಾಗೂ ನಮ್ಮ ಟ್ಯಾಂಕರ್ಸ್ ಎಷ್ಟಿದಾವೆ, ಖಾಸಗಿ ಟ್ಯಾಂಕರ್ಸ್ಗಳು ಎಷ್ಟಿದಾವೆ, ಪ್ರತಿ ಟ್ಯಾಂಕರ್ಗೆ ಎಷ್ಟು ರೇಟ್ ನಾವು ಫಿಕ್ಸ್ ಮಾಡ್ಬೇಕನ್ನೋದ್ರ ಬಗ್ಗೆ ಇನ್ನೊಂದು ವಾರದ ಒಳಗಡೆ ಕಾರ್ಪೊರೇಷನ್ ಕಮಿಷನರ್ ಅವರು ತೀರ್ಮಾನ ತಗೊಂಡು ನಮಗೆ ಹೇಳ್ತಾರೆ. ನಾವು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅದರಲ್ಲಿ ಇದನ್ನು ನಾವು ಫೈನಲೈಸ್ ಮಾಡ್ಕೊಳ್ತೀವಿ. ಈ ವರ್ಷ ಮಳೆದು ಬಹಳ ಕೊರತೆ ಇರುತ್ತೆ. ಮೇನ್ಲಿ ಎಲ್ನಿನೋ ಅಂತ ಏನು ಗ್ಲೋಬಲ್ ಫೆನಾಮಿನಾ ಇದೆ, ಈ ವರ್ಷ ಸೂಪರ್ ಎಲ್ನಿನೋ ಫೆನಾಮಿನಾ ಡೆವಲಪ್ ಆಗ್ತಾ ಇದೆ. ಇದು ಪ್ಯಾಸಿಫಿಕ್ ಸಮುದ್ರದಲ್ಲಿ ಡೆವಲಪ್ ಆಗುತ್ತೆ. ಅಲ್ಲಿ ನೀರು ಹೀಟ್ ಆದಾಗ ಇಲ್ಲಿ ನಮಗೆ ಪ್ರೆಸಿಪಿಟೇಷನ್ ಬರುತ್ತೆ, ರಿವರ್ಸ್ ಆದಾಗ ಎಲ್ನಿನೋ ಸಿಚುವೇಶನ್ ಫಾರ್ಮ್ ಆಗುತ್ತೆ. ಸೊ ಈ ಸೂಪರ್ ಎಲ್ನಿನೋನಲ್ಲಿ ಮೋರ್ ದೆನ್ 10 to 20% ಡೆಫಿಸಿಟ್ ಆಗಿದೆ ಅಂದ್ರೆ ಮಾನ್ಸೂನ್, ಆವಾಗ ಮಾನ್ಸೂನ್ ಡೆಫಿಸಿಟ್ ಅಂತ ನಾವು ಹೇಳ್ತೀವಿ. ದೇರ್ ಇಸ್ 60% ಚಾನ್ಸ್ ದಿಸ್ ಇಯರ್ ದಟ್ ಮುಂಗಾರು ಮಳೆ ಡೆಫಿಸಿಟ್ ಅಲ್ಲಿ ಇರುತ್ತೆ. 60% ಪಾಸಿಬಿಲಿಟಿ ಇದೆ ಈ ವರ್ಷ ಮುಂಗಾರು ಮಳೆ ಫೇಲ್ ಆಗುತ್ತೆ. ಸೊ ಇಲ್ಲಿ ಮಠ ಬೆಳಗಾವಿ ಜಿಲ್ಲೆನಲ್ಲಿ ನಾವು ನೋಡಿದೀವಿ ಅಂದ್ರೆ ನಮಗೆ ಮಧ್ಯದಲ್ಲಿ ಸ್ವಲ್ಪ ಮಳೆ ಆಗಿದೆ, ಅದರಿಂದ ಸೋಯಿಂಗ್ಗೆ ಬಿತ್ತನೆ ನಾಟ್ಲಿಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ನಾವು ಈಗಾಗಲೇ 35 to 40% ಸೋಯಿಂಗ್ ಅನ್ನು ಮುಗಿಸ್ಕೊಂಡಿದೀವಿ. ಬೇರೆ ಜಿಲ್ಲೆಗಳಿಗೆ ನಾವು ಹೋಲಿಸಿ ನೋಡಿದ್ದೀವಂದ್ರೆ ಈಗ 40% ನಮ್ಮ ಕಡೆ ಸೋಯಿಂಗ್ ಆಗಿದೆ. ಬೀದರಲ್ಲಿ ಮಳೆನೇ ಆಗಲಿಲ್ಲ, ಅಲ್ಲಿ ಸೋಯಿಂಗು ಬಹಳ ಕಡಿಮೆ ಆಗಿದೆ, 6 to 8% ಆಗಿದೆ. ಸೊ ನಮ್ಮ ಸಿಚುವೇಶನ್ ಬೆಟರ್ ಇದೆ, ಬಟ್ ಇನ್ನು ಮಳೆ ಬಂದಿದೆ ಅಂದ್ರೆ ನಮಗೆ ಅನುಕೂಲ. ದೇರ್ ಇಸ್ a 60% ಪಾಸಿಬಿಲಿಟಿ ದಟ್ ದ ಮಾನ್ಸೂನ್ ವಿಲ್ ಫೇಲ್. ಸದ್ಯಕ್ಕೆ ನಮ್ಮ ಕಡೆ 36 ವಾರದ ಮೇವು ನಮ್ಮ ಕಡೆ ಅವೈಲಬಲ್ ಇದೆ. ಇದನ್ನು ನಾವು ಕ್ಲೋಸ್ಲಿ ಮಾನಿಟರ್ ಮಾಡ್ತೀವಿ. ಇನ್ನೊಂದು 3-4 ವಾರದ ನಂತರ ಈ ಸಿಚುವೇಶನ್ ನಾವು ಪರಿಗಣಿಸ್ತೀವಿ. ಇಡೀ ಮಾನ್ಸೂನ್ ಸೀಸನ್ ನಮಗೆ ತಡ್ಕೊಳ್ಳಿಕ್ಕೆ ಮೇವಿದೆ. ನೀರಿನ ವ್ಯವಸ್ಥೆ ಏನಿದೆ ಅದು ಲೋಕಲ್ ಪಂಚಾಯತಿಯಿಂದ ಹಾಗೂ ಲೋಕಲ್ ನಮ್ಮ ಟೌನ್ ಮುನ್ಸಿಪಾಲಿಟಿಗಳಿಂದ ಅವ್ರು ಮಾಡ್ಕೋಬೇಕಾಗುತ್ತೆ. ಕಂಟಿಂಜೆನ್ಸಿಗೆ ಏನಾದರೂ ಫಂಡ್ ಬೇಕಂದ್ರೇನು ನಾವು ಸರ್ಕಾರಕ್ಕೆ ಬರಿತೀವಿ. ಟ್ಯಾಂಕರ್ ಮುಖಾಂತರ ಎಲ್ಲೆಲ್ಲಿ ಈ ಗೋಕಟ್ಟೆಗಳಿರ್ತವೆ, ಗೋಕಟ್ಟೆಗಳಲ್ಲಿ ನೀರು ಫಿಲಪ್ ಮಾಡಿ ನಮ್ಮ ಜಾನುವಾರುಗಳಿಗೆ ಆ ನೀರಿನ ಸರಬರಾಜು ಕೊಡೋ ಜವಾಬ್ದಾರಿ ಏನಿದೆ ನಾವು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಟಾಸ್ಕ್ ಫೋರ್ಸ್ ಇಂದ ನಾವು ಲೋಕಲ್ ಅರ್ಬನ್ ಬಾಡೀಸ್ ಹಾಗೂ ಲೋಕಲ್ ಗ್ರಾಮೀಣ ಬಾಡೀಸ್ಗೆ ನಾವು ಆ ಜವಾಬ್ದಾರಿಯನ್ನು ಕೊಡ್ತೀವಿ.
ಈಗ ಇರುವಂತ ನೀರು ನಾವು ಅಂದಾಜು ನೋಡಿದೀವಂದ್ರೆ ಘಟಪ್ರಭಾ ಹಾಗೂ ಮಲಪ್ರಭಾ ನೀರು ಜುಲೈ 20ನೇ ತಾರೀಕು 25ನೇ ತಾರೀಕು ತನಕ ಬರುತ್ತೆ. ಸೊ ಜುಲೈ ಎಂಡ್ ತನಕ ನಾವು ಸ್ವಲ್ಪ ರೇಷನಿಂಗ್ ಮಾಡಿಕೊಂಡು ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀವಿ. ಅದರೊಳಗಡೆ ಮಳೆ ಆಗಿದೆ ಅಂದ್ರೆ ಅನುಕೂಲ ಆಗುತ್ತೆ. ಕೃಷ್ಣಾ ನದಿ ಪಾತ್ರದಲ್ಲಿ ಪ್ರಾಬ್ಲಮ್ ಇನ್ನೂ ಸ್ವಲ್ಪ ಸಿವಿಯರ್ ಇದೆ. ಮಹಾರಾಷ್ಟ್ರದಿಂದ ಅವರು ನೀರು ಬಿಡ್ಲೇಬೇಕಂತ ಹೇಳಿ ನಾವು ಸರ್ಕಾರ ಗಮನಕ್ಕೆ ತಗೊಂಡು ಬಂದಿದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ ಅವರ ಹಂತದಲ್ಲೇ ಈ ಒಂದು ಜವಾಬ್ದಾರಿ ಏನಿದೆ ಅವರೇ ವಹಿಸಿ ಅವರೇ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಅಂತಾನು ಅವ್ರು ಹೇಳಿದ್ದಾರೆ. ಭೇಟಿ ಆಗ್ತೀನಿ, ಮುಖಾಮುಖಿ ಮಾತಾಡ್ತೀನಿ ಅಂತ ಹೇಳಿ. ನಮ್ಮ ಫಸ್ಟ್ ಪ್ರಯಾರಿಟಿ ಈಗಿನ ಸಂದರ್ಭ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 140 ವರ್ಷದಲ್ಲಿ ಈ ತರ ಸಂದರ್ಭ ಒಮ್ಮೆ ಬರುತ್ತೆ, ಸೂಪರ್ ಎಲ್ ನೀನು. ಸೊ ಆವಾಗ ನಮ್ಮ ಪ್ರಯಾರಿಟಿ ಇರೋದು ಕುಡಿಲಿಕ್ಕೆ ನೀರು. ಕುಡಿಯೋ ನೀರಿಗೆ ನಾವು ಆದ್ಯತೆಯನ್ನು ಕೊಡ್ತೀವಿ. ನೀರು ನಮಗೆ ಕುಡಿಲಿಕ್ಕೆ ಸಫಿಷಿಯಂಟ್ ಇದೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಇರಿಗೇಷನ್ ನೋಡ್ತೀವಿ. ಏನಾದ್ರೂ ಬೆಳೆ ನಾಶ ಆಗಿದೆ, ಬಿತ್ತನೆ ನಾಟಿದ ನಂತರ ಬೆಳೆ ಅದನ್ನು ನಾವು ಹಾರ್ವೆಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಗ್ರೋ ಆಗ್ಲಿಲ್ಲ ಅಂದ್ರೆ ಆವಾಗ ಬೇರೆ ವಿಧಾನಗಳಿರ್ತವೆ. ಬೆಳೆ ಪರಿಹಾರ ಘೋಷಣೆ ಮಾಡೋದು, ಬರವನ್ನು ಡಿಕ್ಲೇರ್ ಮಾಡೋದು, ಆವಾಗ ಪರಿಹಾರವನ್ನು ನೀಡೋದು, ಅವೆಲ್ಲ ನಾವು ನಮ್ಮ ಸಿಸ್ಟಮ್ ಪ್ರಕಾರ ಕೊಡ್ತೀವಿ. ಸದ್ಯಕ್ಕೆ ಒಂದು ಹನಿನೂ ನೀರು ನಮಗೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಮೊದಲನೇ ಆದ್ಯತೆ ಕುಡಿಲಿಕ್ಕೆ ಅದನ್ನು ನಾವು ಇಟ್ಕೊಳ್ತೀವಿ. ರೇಷನ್ ಮಾಡಬೇಕು, ಬಹಳ ಜವಾಬ್ದಾರಿಯಿಂದ ನೀರನ್ನು ಬಳಕೆ ಮಾಡ್ಬೇಕು. ಪ್ರತಿ ಮನೆಯಲ್ಲಿ ನೀರು ಅವರು ಎಷ್ಟು ಉಪಯೋಗ ಮಾಡ್ತಾ ಇದ್ದಾರೆ. ನಾವು